ಹಾಯ್ ಹಲೋ ನಮಸ್ತೆ ಡಿ ಜೆ ಮಾರುತಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ RCB 2025ನೇ ಇಸ್ವಿಗೆ ಯಾವ್ಯಾವ ಪ್ಲೇಯರ್ನ ಉಳಿಸ್ಕೊಂಡಿದೆ, ಯಾವ್ಯಾವ ಪ್ಲೇಯರ್ನ ಇಲ್ಲ, ಯಾವ್ಯಾವ ಪ್ಲೇಯರ್ನ ರಿಟರ್ನ್ ಮಾಡ್ಕೊಂಡಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವ್ರನ್ನ, ಅದು ಕಟ್ಟಿಟ್ಟು ಬುದ್ಧಿ ರೀ. ಅದು ಹಿಂಗೆ ಸೀಲ್ ಹೊಡೆದು ಕಳಿಸ್ಬೇಕ್ರಿ. ವಿರಾಟ್ ಕೊಹ್ಲಿ ಅವ್ರನ್ನ ಬುಕ್ ಮಾಡ್ಕೊಂಡಾರ ಆಲ್ರೆಡಿ ಅಂತೇಳಿ. ಯಾರು ಹೇಳಿ ಬಿಡಲಿ, ವಿರಾಟ್ ಕೊಹ್ಲಿ ಅವ್ರು ಫಸ್ಟರ. ಸೆಕೆಂಡ್ ಮಿಯಾಬಾಯ್, ಮೊಹಮ್ಮದ್ ಸಿರಾಜ್. ಊಟದ ಜೊತೆ ಉಪ್ಪಿನಕಾಯಿ ಹೆಂಗೆ ಬೇಕೋ ಹಂಗೆ ಆಟದಲ್ಲಿ ವಿರಾಟ್ ಕೊಹ್ಲಿ ಜೊತೆ ಮಿಯಾಬಾಯ್ ಇರಬೇಕು, ಅಂದ್ರೆ ಮಜಾ ಇರ್ತದೆ, ಇಲ್ಲಕಂದ್ರೆ ಇರಲ್ಲ. ಎರಡನೇದು ಮೊಹಮ್ಮದ್ ಸಿರಾಜ್ ಅವರು. ಮೂರನೇದು ಮ್ಯಾಕ್ಸ್ವೆಲ್ಗೆ ತೊಗೊಂಡಿದ್ದು ನನಗೆ ಅಜಯ್ ಆಗ್ಯದ್ರಿ. ಯಾಕಂದ್ರೆ ಹೋದ್ ಸಲ ಅವ್ರ ಫಾರ್ಮ್ ನೋಡಿದ್ರೆ ತಗೋಬಾರ್ದ್ರಿ. ಮನುಷ್ಯಗೆ 9 ಮ್ಯಾಚಿಗೆ ಎಷ್ಟು ಹೊಡಿಬೇಕ್ರಿ ಮನುಷ್ಯ? ರನ್ 59 ಹೊಡೆದನ್ರಿ ಟೋಟಲಿ ರೀ, ಪೂರ 9 ಮ್ಯಾಚಿಗೆ ರೀ. ನೋಡಿದ್ರೆ ತೊಗೋಬಾರ್ದೆ ಅಂಥವ್ರಿಗೆ. ಅವ್ರ ಸಲುವಾಗಿ ಡೂಪ್ಲೆಸಿ ಸ್ಕಿಪ್ ಮಾಡ್ಯಾರಿ, ಅಂದ್ರೆ ಅವ್ರಿಗೆ ಬಿಟ್ಟಾರ್ರಿ, ಇವ್ರಿಗೆ ತೊಗೊಂಡಾರ್ರಿ. ನೋಡ್ರಿ ಅಂಥದ್ದು ಅವನ. ಯಾಕಂದ್ರೆ ಒಂದು ಸೀಸನ್ನ ಡಿಸೈಡ್ ಮಾಡಲ್ಲ ಮನುಷ್ಯಗೆ. ಆ ಮನುಷ್ಯ ಆಡ್ಲಿಕ್ಕೆ ನಿಂತಂದ್ರೆ ಯಾರಿಗೆ ಮನೆಯಲ್ಲವ. ಅಂಥ ಡೇಂಜರಸ್ ಬ್ಯಾಟ್ಸ್ಮನ್ ಅವ. 100 ಹೊಡೆದಂಥ ಬ್ಯಾಟ್ಸ್ಮನ್ ಅವ, ಮನೆಯಲ್ರಿ ಅವ. ಇಲ್ಲಿ ತೊಗೊಂಡಿದ್ದು ಒಳ್ಳೇದ, ಅಂದ್ರೆ ಸ್ವಲ್ಪ ವಿಚಾರ ಮಾಡಬೇಕಿತ್ತು. 4ನೇ ತೊಗೊಂಡಿದ್ದು ಕ್ಯಾಮರೂನ್ ಗ್ರೀನ್. ಬೌಲರ್ ಮತ್ತು ಬ್ಯಾಟ್ಸ್ಮನ್ ರೀ, ಬೆಂಕಿ ಬ್ಯಾಟ್ಸ್ಮನ್ ರೀ. ಮತ್ತು ಬಾಲಿಂಗ್ನು ಅದ್ಭುತವಾಗಿ ಹಾಕ್ತಾರೆ. ಹೋದ ಸಲ ಇವ್ರದ್ದೇ ಟೂರ್ನಮೆಂಟ್ ಆಗಿತ್ತು ರೀ. ಅವ್ನು RCB ಕಡೆ ಇದ್ದಾಗ ಮಸ್ತ್ ಹಾಕ್ಯಾರ ಬಾಲಿಂಗ ಮತ್ತು ಬ್ಯಾಟಿಂಗ. ಹೆಂಗೆ ರೀ ಅವ್ನು ಎಂತಿಂಥ ಮ್ಯಾಚಿಗೆ ಹೊಳ ತಂದಾರ್ರಿ ಹೋದ ಸಲ ಬಾಲಿಂಗ್ ಹಾಕಿ. ನನಗೆ ಅನ್ಸ್ಲತ್ತದ ಇವ್ರು 4 ಬದಲಿ ಮತ್ತು ಇವ್ರಿಗೆ ರಜತ್ ಪಟೇಲರ್ ಮತ್ತು ವಿಲ್ ಜಾಕ್ಸಿ ಇವರಿಗೆ ತೊಗೋಬೋದೇನಿತ್ತು. MD ಸಿರಾಜ್ ಬದಲಿ ವಿಲ್ ಜಾಕ್ಸಿಗೆ ತೊಗೋಬೋದಿತ್ತು. ಮತ್ತು ರಜತ್ ಪಟೇಲರ್ನು ಒಳ್ಳೆ ಆಪ್ಷನ್ ಐತ್ರಿ, ಅವ್ರಿಗೂ ತೊಗೋಬೋದಿತ್ತು. ತೊಗೊಂಡಾರಿರಲಿ, ಇವು 4 ಮಂದಿ ಇರಲಿ. ಏನಾಗುತ್ತದನ್ರಿ, ಇವ್ರಿಗೆ 42 ಕೋಟಿದಾಗ ಡೀಲ್ ಮುಗಿಸಿದ್ರೆ ಮುಂದೆ ನಮಗೆ 58 ಕೋಟಿ ರೂಪಾಯಿ ಸಿಗ್ತಾವ್ರಿ ಪರ್ಚೇಸ್ ಮಾಡ್ಲಿಕ್ಕೆ ಎಲ್ಲ ಪ್ಲೇಯರಿಗೆ. ಅವಾಗ ಯಾಕಂದ್ರೆ ನಮ್ಗೆ ಒಳ್ಳೆ ಮೊತ್ತ ಸಿಗ್ತದೆ ಎಲ್ಲರಿಗೆ ತೋಲಕ್ಕೆ. ನಮಗೆ ಯಾವ ಪ್ಲೇಯರ್ ಬೇಕು ಅವ್ರಿಗೆ ಜಾಸ್ತಿ ಕೊಟ್ಟು ತೋಲಕ್ಕೆ ಬರ್ತದೆ. ಇವ್ರಿಗೆ ನಾವು ಜಾಸ್ತಿ ಕೊಟ್ಟಂದ್ರೆ ಅಲ್ಲಿ ನಾವು ಫೇಲ್ ಆಗ್ತೀವಿ. ಅವ ಯಾವ ಸಾದಾ ಪ್ಲೇಯರ್ ತೊಗೊಂಡು ಆಡ್ಬೇಕಾಗ್ತದೆ ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ದವ್ರು. ಯಾಕಂದ್ರೆ ಇವರಿಗೆ ಸ್ವಲ್ಪದಾಗ ಡೀಲ್ ಮುಗಿಸ್ತಾರೆ, ಅಷ್ಟೇ 35-40 ಕೋಟಿದಾಗ ಡೀಲ್ ಮುಗಿಸ್ರೆ ಉಳಿಕಿಂದ ಒಂದು 60 ಕೋಟಿ ರೂಪಾಯಿ ಇಟ್ಕೊಂಡ್ರೆ ಎಂಥ ಪ್ಲೇಯರ್ ಬೇಕು ನಮ್ಗೆ, ವಸ್ತು ಪ್ಲೇಯರ್ ಬರ್ತಾರೆ. ನಮಗೆ ಯಾವ್ಯಾವ ಪ್ಲೇಯರ್ ಎಕ್ಸೆಪ್ಟ್ ಮಾಡ್ತೀವಿ ನೋಡಿ, ವಸ್ತು ಪ್ಲೇಯರ್ ಬರ್ತಾರೆ. ನಾವು ಅದೇ ಆಚಿಸೋದು. ನೋಡೋಣ ಎಷ್ಟೆಷ್ಟು ಕೊಡ್ತಾರೆ, ಎಷ್ಟೆಷ್ಟಿಲ್ಲ, ಯಾರಿಗೆ ತೋತಾರೆ ಯಾರಿಗಿಲ್ಲ. ಮತ್ತು ಪ್ಲೇಯರ್ಗೆ ನೋಡೋಣ ಬರ್ರಿ, ನೆಕ್ಸ್ಟ್ ರಿವ್ಯೂದಾಗ ಹೇಳ್ತೀನಿ. ಅಲ್ಲಿ ತನಕ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಒಂದು ಕಮೆಂಟ್ ಮಾಡಿರಿ. ಬಾಯ್.